V3 ಒಂದು ನೆಕ್ಸ್ಟ್ ಲೆವೆಲ್ ಸ್ಪೋರ್ಟಿಯರ್ ಗಾಡಿಯಾಗಿ V4 ನ ಬಿಟ್ಟರು. ಇದರಲ್ಲಿ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ, ಮೈಲೇಜು ಇದೆ, ಲುಕ್ಕು ಇದೆ, ಸ್ಪೀಡ್ಗಂತೂ ಕೇಳಂಗೆ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತೊಂದು ಸಿಕ್ಕಾಪಟ್ಟೆ ಕಲರ್ಫುಲ್ ಗಾಡಿಯ ರಿವ್ಯೂ ಮಾಡ್ತಾ ಇದ್ದೀನಿ. ಯಮಹಾ R15 V4 ವರ್ಜನ್ 4. ಸೊ ನೋಡಿರಲ್ಲ, ಯಮಹಾ R15 ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಒಂದು V3 ತೋರಿಸ್ಕೊಟ್ಟಿದ್ದೆ. ಸೊ ಒಂದು V4 ರಿವ್ಯೂ ಮಾಡಬೇಕಂತ ತುಂಬ ಆಸೆ ಇತ್ತು, ಗಾಡಿಗಳು ಯಾವುದು ಸಿಗ್ತಾ ಇರಲಿಲ್ಲ. ಸೊ ನಮ್ಮ ಅದೃಷ್ಟಕ್ಕೆ ಒಂದು ಸಖತ್ ಕಲರ್ ಕಾಂಟ್ರಾಸ್ಟ್ ಇರೋ V4 ಸಿಕ್ಕಿದೆ. ನೋಡ್ಬೋದು, ಒಂದು ಮ್ಯಾಟ್ ಫಿನಿಶು ವಿತ್ ಗೋಲ್ಡನ್ ರಿಮ್ಸ್. ಗಾಡಿ ಔಟ್ಲುಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ. ಸೊ V4ಗೂ V3ಗೂ ಏನು ಚೇಂಜ್ ಬಂತು ಅಂದರೆ, ಮುಂದ್ಗಡೆ ನಿಮಗೆ ಈ ಫೇರಿಂಗ್ ಮತ್ತು ಮಾಸ್ಕ್ಗಳು ಕಂಪ್ಲೀಟ್ಲಿ ಚೇಂಜ್ ಆಯಿತು. V3ಯಲ್ಲಿ ನಿಮಗೆ ಡಬಲ್ ಒಂಥರ LED ಹೆಡ್ಲೈಟ್ಸ್ ಇತ್ತು. ಇದರಲ್ಲಿ ನಿಮಗೆ ಲೈಟ್ DRLs ಕೊಟ್ಟಿದ್ದಾರೆ, ಸೆಂಟ್ರ್ನಲ್ಲಿ ನಿಮಗೆ ಒಂದು ಬಲ್ಬ್ ಕೊಟ್ಟಿದ್ದಾರೆ. ಸೊ ಥ್ರೋ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇವರು ಅಡಿಷ್ನಲ್ಲು ಇನ್ನೂ ಸ್ವಲ್ಪ ಫೋಕಸ್ಸು ಲೈಟ್ ಥ್ರೋ ಬೇಕು ಅಂದ್ಬಿಟ್ಟು ಇದು ಅಡಿಷ್ನಲ್ ಕೂಡ ಬಲ್ಬ್ ಹಾಕ್ಸಿದ್ದಾರೆ. ಸೊ ಒಳ್ಳೆ ಥ್ರೋ ಇದೆ. ನೈಟ್ ಟೈಮ್ ಇದ್ರೆ ನಿಮಗೆ ತೋರಿಸಿದೆ ಥ್ರೋ ಎಷ್ಟು ಚೆನ್ನಾಗಿದೆ ಇದು ಥ್ರೋ ಅಂದ್ಬಿಟ್ಟು. ಸೊ ಗಾಡಿ ಬಗ್ಗೆ ಹೇಳಬೇಕಂದ್ರೆ ಸೇಮ್ ಇಂಜಿನ್ನು, ಸೇಮ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಕೂಡ ಸೇಮು. ಔಟ್ಲುಕ್ ಮಾತ್ರ ಸ್ವಲ್ಪ ಚೇಂಜ್ ಮಾಡಿ ಒಂದು ಸ್ಪೋರ್ಟಿಯರ್, ಈವನ್ ಸ್ಪೋರ್ಟಿಯರ್. V3 ಕೂಡ ಸ್ಪೋರ್ಟಿಯರ್ ಆಗಿತ್ತು. V3ಗಿನ್ನ ಒಂದು ನೆಕ್ಸ್ಟ್ ಲೆವೆಲ್ ಸ್ಪೋರ್ಟಿಯರ್ ಗಾಡಿಯಾಗಿ V4 ನ ಬಿಟ್ಟರು. ಸೊ ಈ ಸೈಡ್ ಬನ್ನಿ. ಸೊ ಇವರು ಅಡಿಷ್ನಲ್ ಗ್ರಾಫಿಕ್ಸ್ ಕೂಡ ಮಾಡಿಸಿದ್ದಾರೆ, ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿ ಕಾಣುವಂಥ ಗ್ರಾಫಿಕ್ಸು. ಗಾಡಿಯ ಮೇನ್ ಹೈಲೈಟ್ ಅಂದರೆ ಎಕ್ಸಾಸ್ಟ್. ಆಕ್ರೋಪ್ರೋವಿಕ್ ಅವರ ಒರಿಜಿನಲ್ ಎಕ್ಸಾಸ್ಟ್ ಇದೆ. ಸೊ ದೊಡ್ಡ ಗಾಡಿಯಲ್ಲಿ ನೋಡಿರ್ತೀರ ಈ ಸೈಜ್ ಎಕ್ಸಾಸ್ಟು. R15ಗೆ ಚಿಕ್ಕ ಸೈಜ್ದು ಎಕ್ಸಾಸ್ಟ್ ಬರುತ್ತೆ. ಆ್ಯಕ್ಚುಲಿ ಆಕ್ರೋಪ್ರೋವಿಕ್ ಅವ್ರದ್ದೇ ಒಂದು ಚಿಕ್ಕ ಸೈಜ್ ಎಕ್ಸಾಸ್ಟ್ ಬರುತ್ತೆ. ಇದ್ರಲ್ಲಿ ಏನು ಎಕ್ಸಾಸ್ಟ್ ಇದೆಲ್ಲ ಕಾರ್ಬನ್ ಟಿಪ್ಪು, ಫೇರಿಂಗ್ ಕೂಡ ಕಾರ್ಬನ್ ಇದೆ. ಫುಲ್ ಸಿಸ್ಟಮ್ ನಿಮಗೆ ಇಂಜಿನ್ ಹೆಡ್ಡಿಂದನೂ ಕೂಡ ಫುಲ್ ಸಿಸ್ಟಮ್ ಎಕ್ಸಾಸ್ಟು. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಒಳ್ಳೆ ಬೀಟ್ ಇದೆ. ಎಕ್ಸಾಸ್ಟ್ ನೋಡಿ ಕೇಳಿಸ್ತೀನಿ ನೋಡಿ ಒಂದ್ಸರಿ. ಇದೆ ಸೌಂಡು ಅಂದರೆ ಸೇಮ್ ಯಾವುದೋ ಒಳ್ಳೆ ಲೀಟರ್ ಗ್ಲಾಸ್ ಗಾಡಿ ಸೌಂಡ್ ಹೊಡೆದಂಗೆ ಹೊಡಿಯುತ್ತೆ, ಆ ರೇಂಜ್ ಸೌಂಡು. ಆಕ್ರೋಪ್ರೋವಿಕ್ ಇರೋದ್ರಿಂದ ಸಿಕ್ಕಾಪಟ್ಟೆ ಬೇಸ್ಟ್ರೋ ಎಲ್ಲ ಸಕ್ಕತ್ತಾಗಿದೆ. ಸೊ ಬೆಸ್ಟ್ ರೆಕಮೆಂಡೆಡ್ ಫಾರ್ R15 ಆಕ್ರೋಪ್ರೋವಿಕ್. ಹಾಕ್ಸಿದ್ರೆ ಕಟ್ ಪೀಸ್ ಹಾಕ್ಸ್ಬೇಡಿ, ಫುಲ್ ಸಿಸ್ಟಮ್ ಹಾಕ್ಸ್ಕೊಳ್ಳಿ. ಇದ್ರಲ್ಲಿ ನೋಡಿ ಎಲ್ಲೂ ಕೂಡ ಕಟ್ ಪೀಸ್ ಇಲ್ಲ, ಕಂಪ್ಲೀಟ್ಲಿ ಫುಲ್ ಸಿಸ್ಟಮ್ ಬರುತ್ತೆ. ಸೊ ನಿಮಗೆ ಎಂಡ್ಗೆ ಒಂದು ಟಿಪ್ ಬರುತ್ತೆ ಅಷ್ಟೇ. ಇದು ಬಿಟ್ಟರೆ ನಿಮಗೆ ಇಂಜಿನ್ ಹೆಡ್ಡಿಂದ ಹಿಡಿದು ಸೇಮ್ ಅದು ಸ್ಕ್ರೂ ಎಲ್ಲ ಮೆಕ್ಯಾನಿಸಮ್ ಸೇಮ್ ಇದೆ. 100% ಫುಲ್ ಸಿಸ್ಟಮ್ ಎಕ್ಸಾಸ್ಟು, ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತದೆ. ಸೊ ಬೇಸಿಕ್ ಇನ್ನೇನು ಗಾಡಿಯಲ್ಲಿ ಸೇಮ್ ಟು ಸೇಮ್ V3 ಏನು ಬಿಟ್ಟಿದ್ರು ಸೇಮ್ ಟು ಸೇಮೇ. ಬಟ್ ಏನಂದರೆ ಒಂದು ಲುಕ್ ಇಂಪ್ರೂವೈಸ್ ಮಾಡಿ ಸಕ್ಕತ್ತಾಗಿ ಮಾಡಿದ್ದಾರೆ. ಇವ್ರು ನೋಡಿ ಒಳ್ಳೆ ಸ್ಯಾಡಲ್ ಸ್ಟೇ ಕೂಡ ಹಾಕ್ಸಿದ್ದಾರೆ. ಸೊ ಇದೆಲ್ಲ ಸಿಕ್ಕಾಬಟ್ಟೆ ಯೂಸ್ಫುಲ್ಗಳು. ಗಾಡಿ ಬಿದ್ದಾಗ ಬಾಡಿ ಕಿಟ್ಗೆಲ್ಲ ಏನು ಏಟಾಗಲ್ಲ, ಸ್ಯಾಡಲ್ ಸ್ಟೇ ಇರೋದ್ರಿಂದ ಇದೇ ಅವಾಯ್ಡ್ ಮಾಡಿಬಿಡುತ್ತೆ. ಸರಿ ಸ್ನೇಹಿತರೆ, ಮಾತಾಡಿದ್ದು ಸಾಕು. ಯಮಹಾ R15 V4 ವಿತ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್. ಈ ಗಾಡಿಯ ಒಂದು ಟೆಸ್ಟ್ ಡ್ರೈವ್ ಕೂಡ ನೋಡ್ಬಿಡೋಣ ಬನ್ನಿ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಯೂಸ್ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ಯಮಹಾ R15 V4 ಇದು 2023 ಮಾಡಲು. ಗಾಡಿ ಔಟ್ಲುಕ್ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದ್ಸರಿ ಓಡಿಸಿ ನೋಡ್ಬಿಡೋಣ. ಈ ಗಾಡಿ ಓಡಿಸೋಕೆ ಯಾಕೆಷ್ಟು ಎಕ್ಸೈಟಿಂಗ್ ಇದೆ ಅಂದರೆ, ಇದರಲ್ಲಿ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ, ಅದರಿಂದ ಗಾಡಿ ಕಂಪ್ಲೀಟ್ಲಿ ಎಕ್ಸೈಟಿಂಗ್ ಗಾಡಿ. ಒಂದು ರೌಂಡ್ ಓಡಿಸಿ ನೋಡ್ಬಿಡೋಣ ಬನ್ನಿ. ಎಕ್ಸಾಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೂ ಒಳ್ಳೆ ಬೀಟ್ ಇದೆ. ಇಲ್ಲೇ ಒಂದು ಖಾಲಿ ಸ್ಟ್ರೆಚ್ ಸಿಗುತ್ತೆ, ಇಲ್ಲೇ ಓಪನ್ ಮಾಡ್ಕೊಂಡು ಬಂದ್ಬಿಡೋಣ. ನೋಡಿದ್ರಲ್ಲ ಪಿಕಪ್ ಯಾವ ಥರ ಇದೆ ಅಂತ. ಎಕ್ಸಾಸ್ಟ್ ಹಾಕ್ಸಿದ್ರೆ ಇದೇ ಒಂದು ಅಡ್ವಾಂಟೇಜು, ಗಾಡಿ ಪಿಕಪ್ ಕೂಡ ಅಪ್ಗ್ರೇಡ್ ಮಾಡಿಬಿಡುತ್ತೆ.
ಅಬ್ಬಾ ಗಾಡಿ ಅಂದರೆ ಹಿಂಗಿರ್ಬೇಕು ಗುರು. ಎಕ್ಸಾಸ್ಟ್ ಇಲ್ಲದ ಗಾಡಿ ಒಂದು ಗಾಡಿನೇ ಅಲ್ಲ ಅಂತ ನನ್ನ ಫೀಲು. ಎಕ್ಸಾಸ್ಟ್ ಇದ್ದರೆ ಆ ಗಾಡಿಯ ಬೀಟು, ಆ ಬೇಸು, ಆ ಓಡಿಸೋ ಮಜಾನೇ ನೆಕ್ಸ್ಟ್ ಲೆವೆಲ್ಲು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯಮಹಾ R15 V4 2023 ಮಾಡೆಲ್ ಗಾಡಿ ಓಡ್ಸೋಕೆ ಯಾವ ಥರ ಇದೆ ಅಂತ. ನನ್ನ ಫೀಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಇವರು. V3ಗಿನ್ನ ಕಂಪ್ಯಾರಿಟಿವ್ಲಿ ಸಿಕ್ಕಾಪಟ್ಟೆ ಕಂಫರ್ಟ್ ಇದೆ. ಪೋಸ್ಟರು ನನಗೆ ಅನಿಸ್ದಂಗೆ ತುಂಬ ಅಗ್ರೆಸಿವ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಪೋಸ್ಟರು ನೋಡ್ಲಿಕ್ಕೆ ಏನು ಡಿಫ್ರೆನ್ಸ್ ಕಾಣಲ್ಲ, ಬಟ್ ಪೋಸ್ಟರ್ ಸ್ವಲ್ಪ ಅಗ್ರೆಸಿವ್ ಇದೆ ಅನಿಸುತ್ತೆ. ಯಾಕೆಂದರೆ ಆ ಲೀನ್ ಆ್ಯಂಗಲ್ ಏನಿದೆ ತುಂಬ ಡೀಪ್ ಇದೆ. ಸೊ ಇವರು ಇಂಡಿಕೇಟರ್ ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. R15 V3 ಇಂಡಿಕೇಟರ್ದೊಂದು ಮೇನ್ ಇಶ್ಯೂ. ಈ ಇಂಡಿಕೇಟರ್ ಏನಾಗುತ್ತೆ, ಅಲ್ಲಿ ಟಚ್ ಆಗಿಬಿಡುತ್ತೆ ನೋಡಿ. ಸೊ ಈ ಥರ ಇಂಡಿಕೇಟರ್ ಹಾಕಿದ್ರೆ ಎಲ್ಲೂ ಕೂಡ ಏನು ಇಶ್ಯೂ ಇಲ್ಲ, ಕ್ಲೀನಾಗಿ ಸೈಡ್ಗೆ ಬಾಡಿಗೆ ಇಂಟ್ಯಾಕ್ಟಾಗಿ ಬಂದ್ಬಿಡುತ್ತೆ. ಸೊ ನಿಮಗೆ ಆ ಫಿಯರ್ ಇರೋಲ್ಲ, ಎಲ್ಲೋ ಏನೋ ಟಚ್ ಆಗಿಬಿಡ್ತು, ಇಲ್ಲ ಕಾಲೇನೋ ಟಚ್ ಆಗ್ತು, ಆ ಥರ ಏನೂ ಫಿಯರ್ ಇರೋಲ್ಲ. ಸೊ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. V3 V4 ಎಲ್ಲ ಗಾಡಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರು ಒಂದು ಇನ್ವೆಸ್ಟ್ಮೆಂಟ್ ಈ ಗಾಡಿಗಳ ಮೇಲೆ ಹಾಕಿದ್ರಿ, ಒಳ್ಳೆ ಇನ್ವೆಸ್ಟ್ಮೆಂಟು. ಮೈಲೇಜು ಇದೆ, ಲುಕ್ಕು ಇದೆ, ಸ್ಪೀಡ್ಗಂತೂ ಕೇಳಂಗೆ ಇಲ್ಲ. ಸೊ ನಾನೇ V3 ಅರೌಂಡ್ 147 ಟಚ್ ಮಾಡಿದ್ದೀನಿ. ಸೊ ಈ ಗಾಡಿ ಅಷ್ಟು ನಾನು ಪುಷ್ ಮಾಡಿಲ್ಲ. ಸೊ ಎಸ್ಪೆಷಲಿ ಈ ಗಾಡಿ ಇನ್ನೊಂದು ತೋರಿಸ್ತೀನಿ ನೋಡಿ, ಫೋರ್ಕ್ಗಳು ನೋಡಿ, ಗೋಲ್ಡನ್ ಕಲರ್ ಫೋಕ್ಸ್ ಗುರು, ಅಪ್ಸೈಡ್ ಡೌನ್ ಫೋಕ್ಸು, ಗೋಲ್ಡನ್ ಕಲರ್ ಸಕ್ಕತ್ತಾಗಿ ಕಾಣುತ್ತೆ ನೋಡಿ, ಗೋಲ್ಡನ್ ಕಲರ್ ಫೋಕ್ಸ್. ಸೊ ಸರಿ ಸ್ನೇಹಿತರೆ, ಇಷ್ಟು ಹೇಳ್ತಾ R15 V4 ಗಾಡಿ, ಈ ಗಾಡಿಯ ಒಂದು ರಿವ್ಯೂನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ GT ಯೋಗೇಶ್ ಗೌಡನ್ನ ಬೆಳೆಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಎಕ್ಸೈಟಿಂಗ್ ಗಾಡಿಯ ಜೊತೆ. ಬಾಯ್.